ಬಸ್ ಇಳಿದ ತಕ್ಷಣ ನಾನು ನಮ್ಮ ತಿಪ್ಟೂರೋ ಇಲ್ಲ ಚಿಕ್ಕಮಂಗ್ಳೂರು ಅಂತ ನಾನೇ ನೋಡಿ ಶಾಕ್ ಆದೆ. ಯಾಕೆಂದರೆ ನಮ್ಮ ಚಿಕ್ಕಮಂಗ್ಳೂರು ಥರನೇ ನಮ್ಮ ತಿಪ್ಟೂರು ಅದೇ ರೀತಿ ಕಾಣ್ತಾ ಇತ್ತು. ಈ ಮಳೆಯಲ್ಲಿ ಬೆಳಗ್ಗೆ ಎದ್ದು ಈ ಕಾಲೇಜಿಗೆ ಬರಬೇಕು ಅಂದರೆ ಅಯ್ಯೋ ಕರ್ಮ ವಿಧಿಯೇ. ಆದರೂ ಈ ಮಳೆಯಲ್ಲಿ ಕಾಲೇಜಿಗೆ ಹೋಗ್ಬೇಕು ಅಂದರೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಮಜಾ ಆಯಾ ಅವ್ರ ಮೇಯೋ ಜೊ ಮಜಾ ಒಂಥರ ಖುಷಿ ಅಲ್ವಾ? ನಿಮಗೂ ಈ ಥರ ಅನುಭವ ಆಗಿರುತ್ತೆ ಅಲ್ವಾ? ನಮ್ಮ ತಿಪ್ಟೂರು ಜನಕ್ಕೆ ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆದರೂ ಸಾಕಾಗಲ್ಲ. ಆದರೂ ಒಂಥರ ನಮ್ಮ ತಿಪ್ಟೂರು ಸ್ವರ್ಗ ಅಲ್ವಾ? ಏನೇ ಆಗಲಿ ನೆಕ್ಸ್ಟು ಡಿಸ್ಟಿಕ್ ಆಗೋ ಮೂಮೆಂಟ್ ಇರೋದೇ ನಮ್ಮ ತಿಪ್ಟೂರು. ಆದರೂ ಗಾಡೀಲಿ ಹೋಗ್ಬೇಕಾರೆ ಅಂತ ಒಂಥರ ವೆದರು ಸಖತ್ತಾಗಿರುತ್ತೆ ಅಲ್ವಾ? ಆದರೆ ಇಲ್ಲೋ ಒಬ್ಬ ಮೊಬೈಲ್ ಅಂಗಡಿನೋ ಸಾಂಗ್ ಹಾಕೊಂಬಿಟ್ಟು ಮುಂದ್ಗಡೆನೆ ಹೋಮ್ ಥಿಯೇಟ್ರ್ ಇಟ್ಟಿದ್ದ. ಅನ್ನಿಸುತ್ತಿದ್ದೆ ಯಾಕೋ ಏನೋ ಅಂತ. ಆ ಸಾಂಗ್ ಕೇಳಿ ನನ್ನ ಮನಸ್ಸು ಒಂಥರ ಫಿದಾ ಆಗೋಯ್ತು. ತಿಪ್ಟೂರಲ್ಲಿ ಎಲ್ಲ ಕಾಲೇಜು ತಗೊಂಡೋಗಿ 3 ಕಿಲೋಮೀಟ್ರ್ ದೂರ ಇಟ್ಟಿದ್ದಾರೆ. ನಮ್ಮ ಪರಿಸ್ಥಿತಿ ಏನಾಗಬೇಕು? ಆದರೂ ವಿಧಿಲ್ಲ, ಕಾಲೇಜಿಗೆ ಬರಲೇಬೇಕು. ರಸ್ತೆ ಬದಿಲಿರುವಂಥ ಪಾನಿಪುರಿ ಗೋಬಿ ಮಂಚೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಿಲ್ಲ? ಹಾಗೆ ನಮ್ಮ ಬಾಯ್ಸ್ ಕಾಲೇಜ್ ಹುಡುಗರೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥ ಜಾಗ ಅದು. ಆದರೂ ಒಂಥರ ನಮ್ಮ ತಿಪ್ಟೂರು ಸ್ವರ್ಗನೇ ಅಲ್ವಾ? ಅದ್ರಲ್ಲೂ ಅಯ್ಯೋ ದೊಡ್ಡ ಹಂಸು ಹಂಸ್ ಬೇರೆ ತುಂಬಾ ಇದ್ದಾವೆ. ಆ ಹಂಸ್ ಹತ್ತಿ ನಿಲ್ಲಿಸೋ ಹೊತ್ತಿಗೆ ನಮ್ಮ ಗಾಡಿ ಶಾಕಬ್ದವರೆಲ್ಲ ಹಾಳಾಗೋಗಿ 3 ದಿವಸಕ್ಕೆ ರಿಪೇರಿ ಮಾಡಿಸ್ಬೇಕಾಗತ್ತೆ. ಅಷ್ಟು ದೊಡ್ಡ ಹಂಸೆಲ್ಲ ಇದ್ದಾವೆ ಕಣ್ರಿ. ಈ ಹಂಸ್ಗಳಂತೂ ಪ್ರಾಣ ತೆಗಿಯಂಗಿದ್ದಾವೆ ಅಲ್ವಾ ಗುರು? ದೊಡ್ಡ ಹಂಸ ಹಾಕಿದಾರೆ. ಸೈಡಿ ಬಾರಣ ನಿಂಗೆ ಬೇಕಣ ಗುದ್ದನಂಗೆ ಬತ್ತೀಯಾ? ಅದು ಕರ್ಮ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಹಂಗೆ ಮುಂದೆ ಹೋಗ್ತಾ ಇದ್ರೆ ಆಹಾ ಚಳಿ ಎಲಿ ಮಳೆ ಎಲಿ ಅಂತಲೇ ಫೀಲ್ ಆಗುತ್ತೆ. ಇದೇನು ತಿಪ್ಟೂರಾ ಇಲ್ಲ ಚಿಕ್ಕಮಂಗ್ಳೂರಾ ಅಂತ ಒಂದು ಗೊತ್ತೇ ಆಗಲ್ಲ. ಕಾಲೇಜ್ ಮುಂದೆ ಹೋಗ್ತಾ ಇದ್ರೆ ಇಲ್ಲೊಂದಲ್ಲೇ ಹಂಸು ಅಲ್ಲಿ ಸ್ಟಾರ್ಟ್ ಆಯಿತು. ಈ ಹಂಸು ಎಪ್ಸಿ ಸಾಕಾಯಿತು ಗುರು. ಅಲ್ಲಲ್ಲೇ ತಿರುವುಗಳು, ಅಲ್ಲಲ್ಲೇ ಹಂಸು. ಅವ್ನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಕರ್ಮ ನಮ್ಮ ತಿಪ್ಟೂರಲ್ಲಿ. ಈ ವೆದರ್ನಲ್ಲಂತೂ ಸಮಯ ಹೆಂಗಾಯ್ತು ಅಂತಲೇ ಗೊತ್ತಾಗಲ್ಲ. ಯಾವ ಸಮಯ ಆದರೂ ಬೆಳಗಿನ ಜಾವನೇ ಥರನೇ ಇರುತ್ತೆ. ಈ ವೆದರಲ್ಲಂತೂ ಕೆಲಸ ಮಾಡೋ ಪರಿಸ್ಥಿತಿ ಯಾರೋ ಗೋವಿಂದ ಅಲ್ವಾ? ತ್ರಿಮೂರ್ತಿ ಟಾಕೀಸ್ ಮುಂದೆ ಒಂದು ಹಂಸು. ಯಪ್ಪ, ಈ ಹಂಸ್ಗಳು ನೋಡಿದ್ರೆ ಭಯ ಆಗುತ್ತೆ ಅಲ್ವಾ ಗೋರು? ಈ ಟಾಕೀಸಲ್ಲಂತೂ ಒಂದೂ ಸಿನಿಮಾ ರಿಲೀಸ್ ಮಾಡ್ತಾ ಇವನೇನು ಮಾಡ್ತಾಯಿಲ್ಲ. ಈ ಚಳಿಗಾಲಕ್ಕೆ ಒಂದು ಫಿಲಮ್ ಇಂಡಸ್ಟ್ರಿಗೆ ಬಂದಿದ್ರೆ ನಾವು ಕೂತ್ಕೊಂಡು ಕಾಲೇಜ್ ನೆಪದಲ್ಲಿ ಫಿಲಮ್ ನೋಡ್ತಾ ಇದ್ದು. ಹಾಗೆ ಮುಂದೆ ಹೋಗ್ತಾ ಇದ್ದು. ಅಷ್ಟರಲ್ಲಿ ನಮ್ಮ SVP ಸಿಕ್ತು. SVP ಬಿಟ್ಟರೆ ಮುಂದಿನ ಕಾಲೇಜೇ ನಮ್ಮ ಕಾಲೇಜು. ಪಾಪ ಮಿಡ್ಲ್ ಸ್ಕೂಲ್ ಹುಡುಗರು, ಹೈಸ್ಕೂಲ್ ಹುಡುಗರು ಸ್ಕೂಲ್ಗೋಸ್ಕರ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಚಳಿಗೆ ಮನೆಗೆ ಕೊಡೆ ಸ್ವೆಟ್ರ್ ಹಾಕೊಂಡ್ಬರ್ತಾರೆ ಅಲ್ವಾ? ಇಷ್ಟೆಲ್ಲ ಆಗೋದ್ರೊಳಗೆ ನಮ್ಮ ಕಾಲೇಜಂತೂ ಬಂತು. ನಮ್ಮ ಕಾಲೇಜ್ ವಾತಾವರಣ ಅಂತೂ ಯಪ್ಪಾನ ರೀತಿಯಲ್ಲಿತ್ತು. ಇದೇನು ಚಿಕ್ಕಮಂಗ್ಳೂರ ತಿಪ್ಟೂರು ಅನ್ನೋ ಥರ ಕಾಣ್ತಾ ಇತ್ತು. ಕಾಲೇಜ್ ಮುಂಭಾಗದಲ್ಲಿರುವಂಥ ಪ್ರಿಯದರ್ಶಿನಿ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡು ನನ್ನ ಫ್ರೆಂಡು ಕ್ಲಾಸ್ ಇತ್ತು ಅಂತ ಹೋಗಿದ್ದು. ಇವತ್ತು ವಿಡಿಯೋದ ಇಷ್ಟೇ, ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.